ಕರುನಾಡಿನ ಸಮಸ್ತ ಜನರಿಗೂ ನಮಸ್ಕಾರ. ನಾಳೆ ಜುಲೈ 7ನೇ ತಾರೀಕು ಮಂಗಳವಾರ ಕಾಲಾಷ್ಟಮಿ. ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಇರುವ ಅತ್ಯಂತ ಶ್ರೇಷ್ಠ ದಿನ ಅಂತಾನೆ ಹೇಳ್ಬಹುದು. ಸಾಮಾನ್ಯವಾಗಿ ಅಷ್ಟಮಿ ತಿಥಿ ದೇವತೆಗಳ ಆರಾಧನೆಗೆ ಶ್ರೇಷ್ಠ. ಆದರೆ ಈ ದಿನದಂದು ಶಿವನ ಉಗ್ರ ಸ್ವರೂಪವಾದ ಭಗವಾನ್ ಕಾಲಭೈರವ ಜನಿಸಿದ ದಿನ. ಅದರಲ್ಲೂ ಈ ಬಾರಿ ಕಾಲಾಷ್ಟಮಿ ಮಂಗಳವಾರ ಬಂದಿರುವುದರಿಂದ ಇದರ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾಳೆ ನೀವು ಮನೆಯಲ್ಲೇ 3 ಸರಳ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಜೀವನದ ತೊಂದರೆಗಳಾದ ಆರ್ಥಿಕ ಸಮಸ್ಯೆ, ಹಾಗೆಯೇ ದೃಷ್ಟಿದೋಷ, ಹಾಗೆಯೇ ಮನೆಯಲ್ಲಿ ನೆಮ್ಮದಿ ಇಲ್ಲ, ಗಂಡ ಹೆಂಡತಿಯ ನಡುವೆ ಜಗಳ ಇದೆ, ಇದೆಲ್ಲದಕ್ಕೂ ಸಹ ಪರಿಹಾರವನ್ನು ಪಡೆದುಕೊಳ್ಬಹುದು. ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇನ್ನು ನಾಳೆಯ ಶುಭ ಸಮಯ ಮತ್ತು ರಾಹುಕಾಲದ ಸಮಯವನ್ನು ನೀವು ಸರಿಯಾಗಿ ತಿಳಿದುಕೊಂಡ್ರೆ ಮಾತ್ರ ಈ ಒಂದು ಪೂಜೆಗೆ ಅತ್ಯಂತ ಹೆಚ್ಚಿನ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು. ಆ ಒಂದು ಸಮಯ ಹೀಗಿದೆ. ನಾಳೆ ಜುಲೈ 7ರ ಮಧ್ಯಾಹ್ನ 1:24 ಈ ಒಂದು ಅಷ್ಟಮಿಯ ತಿಥಿ ಪ್ರಾರಂಭವಾಗುತ್ತದೆ. ಇನ್ನು ಕಾಲಭೈರವನ ಆರಾಧನೆಗೆ ಸಂಜೆ ಅಥವಾ ರಾತ್ರಿಯ ಸಮಯವೇ ಅತ್ಯಂತ ಸೂಕ್ತವಾದದ್ದು. ಆದರೆ ನಿಮಗೆಲ್ಲ ಒಂದು ವಿಷಯ ನೆನಪಿರಬೇಕು. ನಾಳೆ ಮಧ್ಯಾಹ್ನ 3:40ರಿಂದ ಸಂಜೆ 5:15ರವರೆಗೆ ರಾಹುಕಾಲ ಇರುತ್ತದೆ. ಈ ಒಂದು ಸಮಯದಲ್ಲಿ ಯಾವುದೇ ರೀತಿಯಾದ ಹೊಸ ಪೂಜೆ ಅಥವಾ ಪರಿಹಾರಗಳನ್ನು ಮಾಡ್ಕೊಳ್ಬೇಡಿ. ಸಂಜೆ 6:30ರ ನಂತರವೇ ಈ ಪೂಜೆಯನ್ನು ನೀವು ಮಾಡ್ಕೊಳ್ಬೇಕು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಅದುವೇ ಕಪ್ಪು ದಾರದ ಒಂದು ಪರಿಹಾರ ಅಂತ ಹೇಳ್ತಾರೆ. ಏನಾದರೂ ನಿಮಗೆ ನರದೃಷ್ಟಿ ದೋಷ, ನಕಾರಾತ್ಮಕ ಶಕ್ತಿ ಅಥವಾ ಶನಿ ರಾಹು ದೋಷಗಳಿದ್ದರೆ ಇದು ರಾಮಬಾಣ. ನಾಳೆ ಸಂಜೆ ಒಂದು ಕಪ್ಪು ದಾರವನ್ನು ತೆಗೆದುಕೊಂಡು ಕಾಲಭೈರವನ ಫೋಟೋ ಮುಂದೆ ಇಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ನೀವು ಹಚ್ಕೊಳ್ಬೇಕಾಗುತ್ತೆ. ನಂತರ ಆ ಒಂದು ದಾರಕ್ಕೆ 9 ಗಂಟುಗಳನ್ನು ಹಾಕಿ ಪ್ರತಿ ಗಂಟು ಹಾಕುವಾಗಲೂ ಈ ಒಂದು ಮಂತ್ರವನ್ನು ಪಡಿಸ್ಕೊಳ್ಬೇಕು. ಆ ಮಂತ್ರ ಓಂ ಬ್ರಂ ಕಾಲಭೈರವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಪುರುಷರು ಮತ್ತು ಅವಿವಾಹಿತ ಯಾರು ಮದುವೆ ಆಗಿಲ್ಲ ಮಹಿಳೆಯರು ಅವ್ರು ಮಾತ್ರ, ಮತ್ತು ಪುರುಷರು ಅಂದರೆ ಗಂಡು ಮಕ್ಕಳು ಅದನ್ನು ಬಲಗೈಗೆ ನೀವು ಕಟ್ಕೊಳ್ಬೇಕಾಗುತ್ತೆ. ಇನ್ನು ಯಾರಾದರೂ ವಿವಾಹಿತ ಮಹಿಳೆಯರು ಅಂದರೆ ಮದುವೆ ಆಗಿರುವಂಥ ಮಹಿಳೆಯರು ಎಡಗೈಗೆ ಅಥವಾ ಅಂದರೆ ಎಡಗಾಲಿನ ಇಮ್ಮಡಿ ಅಂದರೆ ಏನಿದೆ ಈ ಒಂದು ಆ್ಯಂಕಲ್ ಅಲ್ಲಿಗೆ ಇದನ್ನು ಕಟ್ಕೊಳ್ಬೇಕಾಗುತ್ತೆ. ಇದು ನಿಮ್ಮನ್ನ ಎಲ್ಲ ದೃಷ್ಟಿ ದೋಷಗಳಿಂದ ರಕ್ಷಣೆಯನ್ನ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಹಣಕಾಸಿನ ಸಮಸ್ಯೆ ಮತ್ತು ಕೋರ್ಟ್ ಕಚೇರಿ ಕಷ್ಟಗಳಿಂದ ನೀವು ಮುಕ್ತಿಯನ್ನ ಪಡ್ಕೊಳ್ಬೇಕು ಅಂದ್ರೆ ಒಂದು ಇಡೀ ಒಣ ಕೊಬ್ಬರಿಯನ್ನ ತೆಗೆದುಕೊಂಡು ಅದರ ಮೇಲ್ಭಾಗದಲ್ಲಿ ಚಿಕ್ಕದಾಗಿ ಕತ್ತರಿಸಿ ಒಂದು ರಂಧ್ರ ಮಾಡಿ ಅದರೊಳಗೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ನೀವು ತುಂಬಿಸಿ ಹತ್ತಿಯ ಬತ್ತಿಯನ್ನು ಇಟ್ಟು ದೀಪವನ್ನು ಸಿದ್ಧಪಡಿಸ್ಕೊಳ್ಳಿ. ನಾಳೆ ಸಂಜೆ ನಿಮ್ಮ ಮನೆಯ ದೇವರ ಫೋಟೋ ಅಂದರೆ ಕಾಲಭೈರವನ ಫೋಟೋ ಇದ್ದರೆ ಅದರ ಮುಂದೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಈ ಒಣ ಕೊಬ್ಬರಿಯ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕಷ್ಟಗಳೆಲ್ಲವೂ ಈ ದೀಪದ ಎಣ್ಣೆಯಂತೆ ಕರಗಿ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಕೊನೆಯದಾಗಿ ಅತ್ಯಂತ ಸುಲಭ ಮತ್ತು ಶಕ್ತಿಶಾಲಿ ಪರಿಹಾರ ಅಂದರೆ ಅದು ನಾಯಿಗಳಿಗೆ ಆಹಾರವನ್ನು ನೀಡೋದು. ಯಾಕೆ ನಾಯಿಗಳಿಗೆ ಆಹಾರವನ್ನು ನೀಡಬೇಕು ಅಂದರೆ ನಾಯಿಯು ಭಗವಾನ್ ಅಂದರೆ ಕಾಲಭೈರವನ ವಾಹನ. ಹಾಗಾಗಿ ನಾಳೆ ಸಂಜೆ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಬೆಲ್ಲವನ್ನು ಬಳಸಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿ ಒಂದು ಕಪ್ಪು ನಾಯಿಗೆ ತಿನ್ನಲು ಕೊಡಿ. ಒಂದು ವೇಳೆ ಕಪ್ಪು ನಾಯಿ ಸಿಗದಿದ್ದರೆ ಯಾವುದಾದ್ರೂ ಬೀದಿ ನಾಯಿಗಳಿಗಾದರೂ ಪರವಾಗಿಲ್ಲ, ಪ್ರೀತಿಯಿಂದ ಆಹಾರವನ್ನು ನೀಡಿ. ಇದರಿಂದ ಶನಿ ಮಹಾತ್ಮನ ಕೃಪೆಯು ನಿಮಗೆ ಸಿಗುತ್ತದೆ ಮತ್ತು ಜಾತಕದಲ್ಲಿರುವ ರಾಹು ಕೇತು ದೋಷಗಳು ಸಹ ನಿವಾರಣೆಯಾಗುತ್ತವೆ. ಕಾಲಾಷ್ಟಮಿಯ ದಿನದಂದು ಭಕ್ತಿಯಿಂದ ಈ ಸರಳ ಪರಿಹಾರಗಳನ್ನು ಮಾಡಿ ಕಾಲಭೈರವನ ಕೃಪೆಗೆ ಪಾತ್ರರಾಗಿ ನಿಮ್ಮ ಮನಸ್ಸಿನ ಕಷ್ಟಗಳೆಲ್ಲವೂ ದೂರ ಆಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಿಂದೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ಪೂಜೆಯ ಮಂತ್ರಗಳನ್ನು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಸಹ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಓಂ ನಮಃ ಶಿವಾಯ.